ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಕೂರೋಣ ಫಸ್ಟ್ ಬಾ. ಸನ್ಲೈಟ್ ಬೀಳ್ತಾ ಇದೆ. ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ನೋಡಿ ಅಲ್ಲಿ ಮೆಸ್ ಇದೆ, ಇನ್ನು ಬಟ್ಟೆ ಮಡಿಸಿಲ್ಲ, ವಾಶ್ ಆಗಿರೋದೆಲ್ಲ ಅಲ್ಲಿ ತಂದಿಟ್ಟಿದ್ದಾರೆ. ಓಕೆ, ನೋ ಪ್ರಾಬ್ಲಮ್, ನಾನೇ ಮಾಡಿಸಿರ್ಬೇಕಿತ್ತು, ಅಂದೇ ತಪ್ಪು. ಸನ್ಲೈಟ್ ಚೆನ್ನಾಗಿದೆ, ತುಂಬ ಸೆಕೆ ಇದೆ ಇಲ್ಲಿ ಮೈಸೂರಲ್ಲಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ತುಂಬ ದಿನ ಆಯ್ತಲ್ಲ ಫುಲ್ ಬ್ಲಾಗ್ ಮಾಡಿದೆ. ಸೊ ಇವತ್ತು ಡೇ ಇನ್ ಮೈ ಲೈಫ್ ಮಾಡೋಣ ಅಂತ. ಇವನ್ ಏನು ಕುಕ್ಕು, ನೀನು ಏನು ಮಗ? ಹೂ ಇಸ್ ದ ಸ್ಟ್ರಾಂಗ್ ಲಿಯಾ? ಇವತ್ತು ನಮ್ಮ ಲಿಯಾಂದು ಸ್ಕೂಲಲ್ಲಿ ಇವತ್ತು ಫೋಟೋಶೂಟ್ ಇದೆ, ಲೈಕ್ ಅವ್ರದ್ದು ಇದು ಗ್ರ್ಯಾಜುಯೇಷನ್ ಡೇ ಲಿಯಾಂದು ಇವತ್ತು. ಸೊ ಆಮೇಲೆ ನಾವು ಲಂಚಿಗೆ ಹೋಗ್ತಾ ಇದ್ದೀವಿ ಇವತ್ತು. ಆಮೇಲೆ ಲಿಯನ್ನ ಕರ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಅದೆಲ್ಲ ಇವತ್ತು ಬ್ಲಾಗ್ ಮಾಡೋಣ ಅಂತ. ಸೊ ಹಾಗೆ ನಾನು ಜಿಮ್ಮಿಗೆ ಹೋಗ್ತೀನಲ್ಲ ರೆಗ್ಯುಲರ್, ಅದನ್ನು ನಿಮಗೆಲ್ಲ ಗೊತ್ತೇ ಇರುತ್ತೆ. ಫಸ್ಟಿಗೆ ನೋಡೋರಾದರೆ ಇವತ್ತು ಇದು ಫುಲ್ ವಿಡಿಯೋ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ನನ್ನ ರೊಟೀನ್ ಹೆಂಗಿರುತ್ತೆ ಅಂತ. ಓಕೆನಾ? ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಲಿಯನ್ ಅಪ್ಪ ನಿನ್ನೆ ಅವನಿಗೆ ಬಾಕ್ಸ್ಗೆ ಹಾಕೋಕ್ಕೆ ಚಕ್ಕುಳಿ ಆರ್ಡ್ರ್ ಮಾಡಿದ್ರು. ಸೊ ಅದ್ಮೇಲೆ ತೊಗೊಂಬಂದಿದ್ದಾರೆ, ಕೆಳಗಡೆ ಇಟ್ಟಿದ್ದಾರೆ. ಈಗ ಅವನಿಗೆ ಬಾಕ್ಸಿಗೆ ಇದಾಕಿ ಆಮೇಲೆ ದೊಡ್ಡ ಅವನಿಗೆ ಮಂಗಳೂರು ಬನ್ಸ್ ಮಾಡ್ತೀನಿ ಅಂದಿದ್ದಾರೆ. ಅದು ಆಮೇಲೆ ಬನಾನಾ ಹಾಕ್ತೀನಿ. ಓಕೆ, ಚಿಯಾ ಸೀಡ್ಸ್ ವಾಟರ ಮಾಮೂಲಿ ವಾಟರ? ಮಾಮೂಲಿ ವಾಟ್ರ್ ಅಂತೆ. ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ, ಏನೆಲ್ಲ ಮಾಡ್ತೀನಿ ಎಲ್ಲ ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಸಬ್ಸ್ಕ್ರೈಬ್ ಮಾಡಿ ಏನು ಹೇಳ ಸಬ್ಸ್ಕ್ರೈಬ್ ಅನ್ನ ಇವನು ಆಕ್ಟೋಮಸ್. ವೆರಿ ಸ್ಟ್ರಾಂಗ್ ಬಾಯ್. ನಾರ್ಮಲ್ ಆಕ್ಟೋಮಸ್ ಪ್ರಾಯಪ್ಪ ನೀನು? ಹೌದು, ಅವ್ನು ತುಂಬ ಸ್ಟ್ರಾಂಗ್. ಅವನು ಅಳಲ್ಲ ಸ್ಕೂಲಲ್ಲಿ, ಇವನೇ ಸ್ಟ್ರಾಂಗ್. ಇವತ್ತು ಹೇಳ್ತಾರಲ್ಲ ಸ್ಕೂಲಲ್ಲಿ, ಓಯ್ ಸ್ಟ್ರಾಂಗ್ ಯಾರು ಅಂತ ಹೇಳಿದರೆ ಲಿಯಾನ್ ಅಂತ ಕೈ ಎತ್ತಬೇಕು. ಓಕೆನಾ? ಐ ವಿಲ್ ಗೋ ಡೌನ್ ನೌ. ವಿಲ್ ಗೋ. He is happy man also. He is he is happy man. ಅಲ್ಲ ಕುಕ್ಮ? ಕಪ್ ವಿಲ್ ಗೋ ಡೌನ್. ಲಿಯಾಂದು ಜಿಮ್ ಬ್ಯಾಗ್, ಲಿಯಾಂದು ಸ್ಕೂಲ್ ಬ್ಯಾಗ್, ನನ್ನ ಜಿಮ್ ಬ್ಯಾಗ್ ರೆಡಿ ಆಗಿದೆ. ಅವನು ನೋಡಿ ಕೂತಿದ್ದಾನೆ ರೆಡಿಯಾಗಿ. ಹಾಗೆಯೇ ಟಿ ವಿ ನೋಡ್ಕೊಂಡಿದ್ದ. ನಾನು ನಂದು ಬ್ಲ್ಯಾಕ್ ಕಾಫಿ ಕೊಡ್ಕೊಂಡ್ಬಿಟ್ಟೆ. ಇವತ್ತು ಉಪ್ಪಿಟ್ಟು ಮಾಡಿದ್ರಲ್ಲ, ಸೊ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಸ್ವಲ್ಪ ಉಪ್ಪಿಟ್ಟು ತಿಂದೆ. ಆ್ಯಕ್ಚುಲಿ ನನಗೆ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ. ಉಪ್ಪಿಟ್ಟು ಎಷ್ಟು ಚೆನ್ನಾಗಿತ್ತಂದು ಅಂದರೆ ಅಮ್ಮ ತುಂಬಾ ಚೆನ್ನಾಗಿ ಮಾಡಿದ್ರು ಆಯಿತಾ. ನನಗೆ ಉಪ್ಪಿಟ್ಟು ಎಷ್ಟು ಬೇಕಾದ್ರೂ ಅಷ್ಟು ತಿಂತೀನಿ. ಅಮ್ಮ ಅದೇ ಕೇಳ್ಬಿಟ್ಟು ಹೋಗೋರು, ಜಿಮ್ಮಿಗೆ ಹೋಗೋ ಮುಂಚೆ ಸ್ವಲ್ಪ ಆದರೂ ತಿನ್ನು ಅಂತ. ಬಟ್ ಇವತ್ತು ನಮ್ಮ ದೊಡ್ಡ ತುಂಬ ವೆರೈಟಿ ಅಡುಗೆ ಮಾಡಿದರು. ಬೆಳಿಗ್ಗೆ ನಮ್ಮ ಕಿಚನ್ ತುಂಬ ಮೆಸ್ಸಿ ಆಗಿರುತ್ತೆ ಆಯಿತಾ, ಬಿಕಾಸ್ ನಾವು ಮಾರ್ನಿಂಗ್ ಎಲ್ಲ ಅಡುಗೆ ಮಾಡಿಬಿಡ್ತಾರೆ ದೊಡ್ಡ. ನಾನು ಇಷ್ಟು ಡಯಟ್ ಮಾಡಿಲ್ಲ ಅಂದರೂ ಸಣ್ಣ ಆಗಲ್ಲ. ಯಾಕೆ ಗೊತ್ತಾ? ಇದಕ್ಕೋಸ್ಕರನೇ. ನಮ್ಮ ಮನೇಲಿ ತಿಂಡಿಗೇನೆ 2 ಐಟಮ್ ಇರುತ್ತೆ, ಇನ್ನು ಊಟಕ್ಕೆ ಎಷ್ಟಿರ್ಬೋದು ಲೆಕ್ಕ ಹಾಕಿ. ಒಂದು ಆಟೋ ಬಂತು. ಲಿಯಾನ್ ಸ್ಕೂಲ್ ಹೋಗ್ಬಿಟ್ಟು ಅಮ್ಮ ನಿನ್ನೆ ಹೋಗಿಲ್ಲ. ಅಮ್ಮನ ಲಿಯಾನ್ ಸ್ಕೂಲಿಗೆ ಬಿಡಕ್ಕೆ ಎಷ್ಟು ಜನ. ಲಿಯಾನ್ ನಗಟ್ರೋನು. ಓ ಮೈ ಗಾಡ್, ತಳಬಾರ್ದು ಸ್ಕೂಲಲ್ಲಿ. ಈ ಸ್ಟ್ರಾಂಗ್. ನಂಗೆ ವಾಕ್ ಮಾಡೋಕೆ ತುಂಬ ಇಷ್ಟ ಆಯ್ತು, ಎಷ್ಟು ಬೇಕಾದ್ರೂ ವಾಕ್ ಮಾಡ್ತೀನಿ. ಬಟ್ ಇವಾಗ ಬಿಸಿಲು ತಡ್ಕೊಳಕ್ ಆಗ್ತಾ ಇಲ್ಲ ನನಗೆ, ಯಾಕಂತ ಗೊತ್ತಿಲ್ಲ. ಜಿಮ್ಮಿಗೆ ಬಂದರೆ ಜಿಮ್ ಫುಲ್ಲು ಖಾಲಿ ಆಗಿತ್ತು. ತುಂಬ ಬೋರ್ ಹೊಡಿತಾ ಇತ್ತು ನನಗೆ ಜಿಮ್ಮಿಗೆ ಬಂದಾಗ ತುಂಬ ವೈಪ್ ಇರಬೇಕು, ತುಂಬ ಜನ ಎಕ್ಸಸೈಸ್ ಮಾಡ್ತಾ ಇರಬೇಕು. ಇವತ್ತು ಯಾಕೋ ಒಬ್ಬರು ಇಬ್ಬರು ಇದ್ರು ಅಷ್ಟೇ. ಬಟ್ ಆಮೇಲೆ ತುಂಬ ಜನ ಬಂದರು. ನಾನು ಪವನ್ಗೆ ಹೇಳಿದೆ ತುಂಬ ಬಿಸಿಲು ರೀ ಅಂತ. ಪಾಪ ಅದಕ್ಕೆ ಅವ್ರು ನನಗೆ ಕರ್ಕೊಂಡು ಹೋಗೋಕೆ ಬಂದಿದ್ದು. ಇವತ್ತು ತುಂಬ ಬಿಸಿಲಿತ್ತು, ನಂಗೆ ವಾಕ್ ಮಾಡೋ ಶಕ್ತಿ ಇದ್ದಿಲ್ಲ. ಅದಕ್ಕೆ ಪವನ್ ಕರ್ಕೊಂಡು ಹೋಗೋಕೆ ಬರ್ತೀನಿ, ಹಂಗೆ ಲಂಚ್ಗೆ ಹೋಗೋಣ ಅಂತಂದಿದ್ರು. ಸೊ ನನ್ನನ್ನು ಕರ್ಕೊಂಡು ಹೋಗೋಕೆ ಬಂದಿದ್ರಿ ಅದು ನನ್ನ ಪಾಪ. ತುಂಬ ಅಂದರೆ ತುಂಬ ಬಿಸಿಲು. ಇವಾಗ ಲಿಯನ್ನ ಕರ್ಕೊಂಬರೋಕ್ಕಂತ ಸ್ಕೂಲ್ ಹತ್ರ ಹೋಗಿದ್ದಾರೆ. ವೀಡಿಯೋ ಮಾಡ್ತೀನಿ ಆಯಿತಾ, ನೀವು ತೋರಿಸ್ತೀವಿ. ಎಷ್ಟು ಬಿಸಿಲು ಅಂದರೆ ಮೈಸೂರಲ್ಲಿ ಇವತ್ತು. ನನಗೆ ಇವತ್ತು ಕಾರ್ಡಿಯೋ ವರ್ಕೌಟ್ ಸ್ವಲ್ಪನೂ ಮಾಡೋಕ್ಕಾಗ್ತಾಯಿಲ್ಲ, ಬ್ರೀತ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಬಿಕಾಸ್ ವೆದರ್ ಹಂಗೆ ಇದೆ. ಈಗ ಬರ್ತಾರೆ, ಎರಡು ವೀಡಿಯೋ ಮಾಡ್ತೀನಿ. ಬರ್ತಾ ಇದ್ದಾರೆ ಅಪ್ಪ ಮಗ ಬರ್ತಾ ಇದ್ದಾರೆ. ಖುಷಿ ನೋಡಿ ಅವನಿಗೆ, ಅವ್ರ ಅಪ್ಪ ಬಂದಿದ್ದಕ್ಕೆ ಕರ್ಕೊಂಡು ಹೋಗೋಕ್ಕೆ. ಎಷ್ಟು ಅವನಿಗೆ ಅವ್ರ ಅಪ್ಪ ಬಂದರೆ ಅಂತೂ ತುಂಬ ಖುಷಿ.
ಅದು ನಾಳೆ ಬರುತ್ತಂತೆ. ಹೇಳಿದ್ರಾ ನಾಳೆ ಬರುತ್ತೆ? ನೀನು ಹೇಳಿದ್ಯಲ್ಲ ನಾಳೆ ಬರ್ತೀನಿ ಅಂತ. ವೆರಿ ಗುಡ್ ಬಾಯ್. ಮಡಿ ಆಯ್ತು. ಇವಾಗ ನಾವು ಲಿಯನ್ಗೆ ಏನೋ ಬೇಕಂತ ಕೊಡ್ಸೋಕೆ ಹೋಗ್ತಾ ಇದ್ದೀವಿ. ಹಾಯ್ ಟು ಮೈ ಬ್ಲಾಗ್. ಇಲ್ಲಿಗೆ ಹೋಗಿದ್ದಾರೆ ಲಿಟಲ್ ಏಂಜಲ್ಸ್ ಅಂತೆ ಶಾಪಿಂಗ್ ಮಾಡೋಕ್ಕೆ. ಅವ್ನಿಗೇನೋ ಒಂದು ಟಾಯ್ ನೋಡಿದ್ದಾನೆ ಅವ್ನ ಫ್ರೆಂಡ್ ಹತ್ರ, ಅದು ತರೋಕ್ಕೆ. ಇಲ್ಲಿ ಪಾರ್ಕಿಂಗಿಗೆ ಜಾಗ ಇಲ್ಲ, ಅದಕ್ಕೆ ನಾನು ಕಾರಲ್ಲೇ ಕೂತ್ಕೊಂಡಿದ್ದೀನಿ. ಇಲ್ಲಿ ಫಿಗನ್ ಅಕ್ಕ ಇಲ್ಲಿ ಕೋ ಏನೋ ಇದೆಯಲ್ಲ ಅದಿದೆ. ಗೂಗಲಲ್ಲಿ ನೋಡ್ಕೊಂಬಂದ್ವಿ ಇಲ್ಲಿ ಚೆನ್ನಾಗಿದೆ ಅಂತ. ವಾ ಎಷ್ಟು ಬಿಸಿಲು. ನಾನು ಅದನ್ನು ಬಿಟ್ಟೋಗಿದ್ದಾರೆ, ಬೇಯ್ತಾ ಇದ್ದೀನಿ ನಾನು ಬಿಸಿಲಲ್ಲಿ. ತುಂಬ ಬಿಸಿಲು, ಸ್ಕಿನ್ ಎಲ್ಲ ಒಂಥರ ಆಗುತ್ತೆ. ಮನೆಗೆ ಹೋಗಿ ಫ್ರೆಶ್ ಅಪ್ ಹಾಕಿ ಇವನು ಇವತ್ತು ಮಧ್ಯಾಹ್ನ ಮಲಗಲ್ಲ, ಸಾಯಂಕಾಲ 7:30ಗೆಲ್ಲ ಮಲಗ್ಬಿಡ್ತೀನಿ. ಇವತ್ತು ಎಷ್ಟು ಸೆಕೆ ಅಂದರೆ ಮೈಸೂರಲ್ಲಿ, ಅಷ್ಟು ಸೆಕೆಯಕ್ಕಿಂತ ಲೈಕ್ ವೆದರ್ ಸರಿ ಇಲ್ಲ. ವೆದರ್ ಸರಿ ಇಲ್ಲ ಆಯ್ತಾ. ಒಂಥರ ನೀವು ಹೊರಗಡೆ ಹೋಗಿ ಒಳಗಡೆ ಬಂದರೆ ಒಂಥರ ತಲೆ ಸುತ್ತಂಗೆ ಆಗೋದು, ಆಮೇಲೆ ಒಂಥರ ಫೀಲ್ ಲೈಕ್ ವೆರಿ ಲೈಕ್ ಸಫಿಕೇಶನ್ ಆಗುತ್ತಲ್ಲ, ಹಂಗೆ ಆಗ್ತಾ ಇದೆ. ನಾನು ಜಿಮ್ಮಲ್ಲಿ ಇವತ್ತು ನನಗೆ ಇಲ್ಲಾಂದರೆ ನಾನು ತುಂಬ ವರ್ಕೌಟ್ ಮಾಡ್ತೀನಿ, 1.5 ಗಂಟೆ ವರ್ಕೌಟ್ ಮಾಡ್ತೀನಿ. ಇವತ್ತು ನನಗೆ 1 ಅವರ್ಗೇನೆಲ್ಲ ಸುಸ್ತಾಗೋಯ್ತು. ಅಷ್ಟೊಂದು ಟ್ರೆಡ್ಮಿಲ್ ಮಾಡಿದಾಗೂ ಸುಸ್ತಾಗೋದು, ಆಮೇಲೆ ವರ್ಕೌಟ್ ಮಾಡಿದಾಗ ಒಂದೊಂದು ಎಕ್ಸಸೈಸ್ಗೆ ನಾನು 5-5 ನಿಮಿಷ ರೆಸ್ಟ್ ತೊಗೊಂಡಿದ್ದೀನಿ ಇವತ್ತು. ಅಷ್ಟೊಂದು ವೆದರ್ ಯಾಕೋ ಸರಿ ಇಲ್ಲ, ತುಂಬ ಹೀಟ್ ಆಗಿಬಿಟ್ಟಿದ್ದಪ್ಪ. ನಾವು ಎಷ್ಟು ನೀರು ಕುಡಿತೀವೋ ಅಷ್ಟು ಒಳ್ಳೆಯದು. ನೀರಿಗೆ ಸ್ವಲ್ಪ ಉಪ್ಪು ಲೆಮನ್ ಹಾಕಿ ಕುಡಿದ್ರೆ ತುಂಬಾ ಒಳ್ಳೆಯದು ಈ ವೆದರಿಗೆ. ಅದಕ್ಕೆ ನನ್ನ ಮಗ ಬಂದ, ನನಗೆ ಸರಿಯಾಗಿ ಓದೇ ತಿಂತಿಯಲ್ಲಿಯ ನೀನು ಮಾಡಿದ್ರೆ. ನೀನು ಫೋನಲ್ಲಿ ಎತ್ತೆ ತಿಳಿಸಾಕ್ತಾನೆ ಅವನು. ಸ್ನಾನ ಮಾಡಿಲ್ಲ ಅವನು, ನಂದಲ್ಲಿ ಬಟ್ಟೆ ಮಡ್ಚಿದ್ದಿದೆ. ಹೆಲ್ಪ್ ಮಾಡು, ಎಲ್ಲ ತಂದು ವಾಶ್ ಆಗಿದ್ದೆಲ್ಲ ತಂದು ಇಟ್ಟಿದ್ದಾರೆ ಬಟ್ ಹಾಕೋಕ್ಕೆ ಮರ್ಚಿಡ್ಬೇಕು ಅವ್ರವ್ರ ಕಬೋಟಲ್ಲಿ. ನಂದು ಲಿಯದ್ದು ಪವನ್ದೇ ಇರೋದು ಅದಷ್ಟು 1 ವಾರದ ಬಟ್ಟೆ. ಇವತ್ತು ತುಂಬ ಅಂದರೆ ತುಂಬ ಕಿರಿಕಿರಿ. ನನಗೆ ಇವಾಗ ತಲೆನೋವು ಹೋಗ್ತದೆ. ನಾನು ಎಷ್ಟು ನೀರು ಕುಡಿತಾ ಇದ್ದೀನಿ ನನಗೆ ಅಷ್ಟು ಫುಲ್ ಬಾಡಿ ಹೈಡ್ರೇಟ್ ಮಾಡೋಣ ಅಂತ. ಇವನನ್ನು ಕುಡಿ ನೀರು ಕುಡಿ ಅಂತಂದು ಇವನಿಗೆ, ನಾನು ಕುಡಿತಾ ಇಲ್ಲ. ಕೊಬ್ಬು ಅಂದು ನನಗೆ ಕೊಬ್ಬಂತೆ. ಎಷ್ಟು ಮಾತು ಎಷ್ಟು ಬೈತಾನೆ ನನಗೆ, ರೆಸ್ಪೆಕ್ಟೇ ಕೊಡಲ್ಲ ಅಂತಾನೆ. ಅಮ್ಮ ಅಲ್ಲ ಅಂತ ನಾನು ಅವ್ನ ಬೆಸ್ಟ್ ಫ್ರೆಂಡ್ ಅಂತ. ಕರೆಕ್ಟಾ? ಈಗ ನಾನು ನಿನ್ನ ಅಮ್ಮನ ಬೆಸ್ಟ್ ಫ್ರೆಂಡಾ? ಬೋತ್. ಇಲ್ಲಿ ಬಾರ, ಇಲ್ಲಿ ನೋಡಂತೆ. ಕೂಗು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡೋಕೆ ಹೇಳು. ಹೇಳು ಸಬ್ಸ್ಕ್ರೈಬ್. ಗೋಡೆ ನೋಡಿ ಪೇಂಟಿಂಗ್, ಕ್ಲಿಯರ್ದೆ ಎಲ್ಲ ಪೇಂಟಿಂಗ್. ಸ್ವಲ್ಪ ದೊಡ್ಡವನಾಗೋ ತನಕ ಮನೆ ನೀಟಾಗಿ ಇಟ್ಕೊಳ್ಳೋಕ್ಕೂ ಆಗಲ್ಲ. ನಾನು 5 ವರ್ಷ ಆಗೋ ತನಕ ವಿ ಹ್ಯಾವ್ ಟು ಮ್ಯಾನೇಜ್. ನಮ್ಮ ಬೆಂಗಳೂರು ಮನೇನು ಹಂಗೆ ಮಾಡಿಬಿಟ್ಟಿದೆ ಆಯಿತಾ. ಎಷ್ಟು ಪೇಂಟಿಂಗ್ ಅಂದರೆ ಅವ್ನಿಗೆ ಪೇಂಟಿಂಗ್ ಮಾಡೋಕ್ಕೆ ತುಂಬ ಇಷ್ಟ. ಸಿಕ್ಕಿದಲ್ಲಿ ನನ್ನ ಬಟ್ಟೆಗೆ, ನನ್ನ ಕಾಲಿಗೆ ನೇಲ್ ಪಾಲಿಶ್ ಹಾಕ್ತಾನೆ ಎಲ್ಲ. ನಾನು ಅದಕ್ಕೆ ಕಾಲನ್ನು ಏನು ಮಾಡೋಕ್ಕೆ ಹೋಗಲ್ಲ. ಅವನು ಏನು ಸಿಗುತ್ತೆ ಅದೆಲ್ಲ ಬಂದು ನನ್ನ ಕಾಲಿಗೆ ಹಾಕ್ಬಿಡೋದು. ಪೇಂಟಿಂಗು, ನೇಲ್ ಪಾಲಿಶು ಎಲ್ಲ ನನ್ನ ಕಾಲಿಗೆ ಹಚ್ಬಿಡ್ತಾನೆ. ತಂಟೆ ನನ್ನ ಮಗ ಬಂದ. ದಿಸ್ ಇಸ್ ರಾಂಗ್. ಲಿಯನ್ ಶೆಕೆಗೆ ಐಸ್ ಕ್ರೀಮ್ ಬೇಕು ಅಂತ ನಾನೊಂದು ಅವನೊಂದು ಐಸ್ ಕ್ರೀಮ್ ತಿಂದ್ವಿ. ಈಗ ಟೈಮ್ ಬಂದುಬಿಟ್ಟು 7:45. ನಾನು ಲಿಯನ್ 8 ಗಂಟೆಗೆಲ್ಲ ನಮಗಿಬ್ಬರಿಗೆ ಮಿಡ್ ನೈಟು ಚಾಚು ಮಾಡ್ತೀವಿ. ಇದೇ ನಮ್ಮ ರುಟೀನು. ನನ್ನ ಫುಲ್ ರುಟೀನ್ ಬಿದ್ದು ಮೈ ಸಣ್ಣ ಇಷ್ಟೇ. ಸೋಂಬೇರಿ ಸಿದ್ಧ. ಇವಾಗ 8 ಗಂಟೆಗೆ ಮಲಗಿದ್ರೆ ನಾಳೆ ಬೆಳಿಗ್ಗೆ 7 ಗಂಟೆಗೆ ಎದ್ದಿರ್ತೀವಿ ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಗುಡ್ ನೈಟ್.